Good morning, dear students. Welcome to online mathematics class. Dear students, already yesterday explained found some problems in that exercise 1. So today let us discuss about some formula. So that is vector joining, first one, vector joining 2 points, and the formula ಅನ್ನಕ್ಕಿಂತ theorem ಅಂತಂದ್ರೆ ಒಳ್ಳೆ joining two vectors form joining two vectors, and another one section formula. In section formula involve one internal division and external division. Section formula ನೀವೆಲ್ಲ 10th ಅಲ್ಲಿ ಕಲ್ತಿದ್ರಿ, 10th ಮತ್ತೆ PUC ಫಸ್ಟ್ PUC ಕಲ್ತಿದ್ರಿ. So that is mx2 plus nx1 divided by m plus n, my2 plus ny divided by m plus 1. That is section formula internally. Next, minus ತಗೊಂಡ್ರೆ mx2 minus nx1 divided by m minus 1, my2 minus ny divided by m minus 1. That is external division. ಇಲ್ಲಿ ನಿಮಗೆ ಪ್ರೂಫ್ ಇದೆ. ಆ ಪ್ರೂಫ್ನ ನಾನು ಮಾಡ್ಬೋದು, ಏನು ತೊಂದರೆ ಇಲ್ಲ, ಬಟ್ ನೀವು ಎದುರುಗಡೆ ಇದ್ರೆ ಚೆನ್ನಾಗಿರ್ತದೆ ಅದು. ಹಾಗಾಗಿ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗ್ತವಲ್ಲ ಅವಾಗಲೇ ಆ ಪ್ರೂಫ್ ಹೇಳ್ಕೊಡ್ತೀನಿ ನಿಮಗೆ. ಹಾಗಾಗಿ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಒಂದು ಪ್ರೂಫ್ ಹೇಳಬೇಕು, ಸೆಕ್ಷನ್ ಫಾರ್ಮುಲಾ ಇನ್ಕ್ಲೂಡಿಂಗ್ ಡಿವಿಷನ್ ಅಂಡ್ ಎಕ್ಸ್ಟರ್ನಲ್ ಹೇಳ್ಕೊಡ್ಬೇಕು, ಅದು ಹೇಳ್ಕೊಡ್ತೀನಿ ಆಮೇಲೆ. ಬಟ್ ಇವಾಗ ಬರೀ ಪ್ರಾಬ್ಲಮ್ಸ್ ನಾ ಮಾಡ್ಕೊಂಡು ಹೋಗ್ತೀನಿ. ಓಕೆ, ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅದನ್ನ ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಹೇಗೆ ಅಂತ ಫಾರ್ಮುಲಾ ಬರೆಸ್ತೀನಿ, ನೆಕ್ಸ್ಟ್ ನಿಮ್ಗೆ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಪ್ರೂಫ್ ನಿಮ್ಗೆ ಕ್ಲಾಸಲ್ಲಿ ತೋರಿಸ್ತೀನಿ. ಓಕೆ, ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್, ವೆಕ್ಟರ್ ಜಾಯಿನಿಂಗ್ 2 points, vectors joining 2 points. Okay, ನೋಡಿ ಫಿಗರ್ ಈ ತರ ಬರ್ಕೊಳ್ಳೋಣ. x axis, y axis and z axis. x y z, x y z. So O correct, x y z. Next, so here I unit vectors along y-x axis, j unit vectors along y axis, k unit vectors along oz axis or z axis, and then you take one triangle. Consider one point. Let P of x1, y1, z1 be a one point. Next, Q of x2, y2, z2 be a another points. Join PQ. ಇಷ್ಟು ಫಿಗರ್ ಬರೀಬೇಕಿಲ್ಲ. ನೆಕ್ಸ್ಟ್ ಪ್ರೂಫ್ ಇದೆ ನಿಮಗೆ, ಆ ಪ್ರೂಫ್ ನಾವೇ ತೋರಿಸ್ತೀನಿ ನಿಮಗೆಲ್ಲ. ಈ ಜಸ್ಟ್ ಫಾರ್ಮುಲಾ ಬರ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ಲೆಟ್ ಪಿ ಬಿ ಎ ಪಾಯಿಂಟ್ ಆನ್ ಸ್ಪೇಸ್ ಅಂಡ್ ಕ್ಯೂ ಬಿ ಎ ಪಾಯಿಂಟ್ ಆನ್ ಸ್ಪೇಸ್ included some coordinates x1, y1, z1 and x2, y2, z2. So here distance between PQ. So distance between PQ ಪಡಿತಾ ತಗೊಬಂದು ನೀವು PQ vectors is equal to x2 minus x1 square root of ಈ ತರ ತೆಗೆದುಕೊಳ್ಳಿ, square root of x2 minus x1 or x1 minus x2 ಯಾವ ತಗೋಬಹುದು, x2 minus x1. So this is, it is y-x, it is I unit vectors, I ಅಂತ ಬರೀರಿ, ಪ್ಲಸ್ ನಿಮಗೆ ತೋರಿಸ್ತೀನಿ ಪ್ರೂಫ್ ಆಮೇಲೆ ನಾನು y2 minus y1 that is equal to j plus z2 minus z1 into k. So this is the value of actually PQ is equal to x2 minus x1. Value of PQ that is equal to x2 minus x1 high
y2 minus y1 into j plus z2 minus z1 is equal to k. So next magnitude of PQ, to take like this, magnitude of PQ. Magnitude of PQ is equal to square root of x2 minus x1 whole square plus y2 minus y1 whole square plus z2 minus z1 whole square. So this is the value of magnitude of PQ. Magnitude of PQ is equal to like that, x2 minus x1 whole square plus y2 minus 1 whole square z2 minus z1 whole square. This is the vector joining 2 points. ಇದು ನೆನಪಿಟ್ಕೊಳ್ಳಿ, ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಈ ಫಾರ್ಮಲ್ನ ಯೂಸ್ ಮಾಡಬೇಕು. ರೈಟ್ ಡೌನ್ ದಿಸ್, ಬರೆದು ಬಿಡಿ ಇದನ್ನ. ಓಕೆ ಆಯ್ತಾ? ಸೊ ನೆಕ್ಸ್ಟ್ ನಿಮಗೆ ಸೆಕ್ಷನ್ ಫಾರ್ಮುಲಾ ಬರ್ತದ, ಆ ಸೆಕ್ಷನ್ ಫಾರ್ಮುಲಾ ನೆಕ್ಸ್ಟ್ ನಿಮಗೆ ಪ್ರೂವ್ ಮಾಡ್ತೀನಿ ಹೇಳಿದ್ದೀನಲ್ಲ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸಮ್ ನೋಟ್ ಅಂತ ಬರ್ಕೊಳ್ಳಿ. ಕೆಲವು ನೋಟ್ ಕೊಡಬೇಕು. ಡೈರೆಕ್ಷನ್ಸ್, ಕೊಸೈನ್ಸ್ ಅಂಡ್ ಡೈರೆಕ್ಷನ್ಸ್ ರೇಷಿಯೋಸ್ ಬಗ್ಗೆ ನಾನು ಬರ್ಕೊಂಡು ಹೋಗ್ತೀನಿ. ಕೆಲವನ್ನ ನೋಡಿ, ಸಿಂಪಲ್ ಆಗಿ ಬರೀತೀನಿ. ಸೊ ಕನ್ಸಿಡರ್ ವೆಕ್ಟರ್ ನೋಟ್ ಅಂತ ಬರ್ಕೊಳ್ಳಿ ನೀವು ಇರಲಿ. ನೋಟ್ ಅಂತ ಸುಮ್ಮನೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ. ನೋಟ್ ನಂಬರ್ 1 ಏನಂತೀನಿ ಅಂದರೆ, ಎ ವೆಕ್ಟರ್ಸ್ ಇಸ್ ಈಕ್ವಲ್ ಟು a1 ಹೈ ಪ್ಲಸ್ a2j ಪ್ಲಸ್ a3k ಅಂತ ಬರ್ಕೊಬೇಕು. ಏನಿಲ್ರಿ, ಎಕ್ಸ್ ಆಕ್ಸಿಸ್ ಅಲ್ಲಿ a1 ವೆಕ್ಟರ್ಸ್ ಪಾಸ್ ಆಗ್ತದೆ, y ಆಕ್ಸಿಸ್ z ಆಕ್ಸಿಸ್. ದೇರ್ಫೋರ್ a ವೆಕ್ಟರ್ಸ್ i j k ಆರ್ ದಿ ಯೂನಿಟ್ ವೆಕ್ಟರ್. ಓಕೆ, a ವೆಕ್ಟರ್ ಬರೆದಿ ಅಂದ್ರೆ a1i ಪ್ಲಸ್ a2j ಪ್ಲಸ್ a3k ಅಂತ ಬರಬೇಕು. b ವೆಕ್ಟರ್ಸ್ ಬರೆದಿ ಅಂದ್ರೆ b1i ಪ್ಲಸ್ b2j ಪ್ಲಸ್ b3k. ಸಿ ವೆಕ್ಟರ್ಸ್ ಅಂತಂದ್ರೆ c1i ಪ್ಲಸ್ c2j ಪ್ಲಸ್ c3k. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಯರ್ ಡೈರೆಕ್ಷನ್ಸ್ ರೇಷಿಯೋಸ್ ಅಂತ ಕೇಳ್ತಾರೆ ನಿಮಗೆ. ಇದ್ರೊಳಗಡೆ ಡೈರೆಕ್ಷನ್ಸ್ ರೇಷಿಯೋಸ್ ಫೈಂಡ್ ಔಟ್ ಮಾಡಿ ಅಂತಾರೆ. ಆ ಡೈರೆಕ್ಷನ್ಸ್ ರೇಷಿಯೋಸ್ ಯಾವುವು ಅಂತಂದ್ರೆ ಡೈರೆಕ್ಷನ್ಸ್ ರೇಷಿಯೋಸ್. ಸೊ ದಟ್ ಈಸ್ ಈಕ್ವಲ್ ಟು a1, a2, a3. ನೀವು ಕೋಎಫಿಷಿಯಂಟ್ ಆಫ್ i, ಕೋಎಫಿಷಿಯಂಟ್ ಆಫ್ j, ಕೋಎಫಿಷಿಯಂಟ್ ಆಫ್ k, that is equal to directions ratios. Next directions cosines ಅಂತ ಇದ್ದಾರೆ. ಡೈರೆಕ್ಷನ್ cosines ಅಂದಾಗ ಏನ್ ಮಾಡಬೇಕು, a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ a ಅಂದ್ರೆ ಗೊತ್ತಲ್ಲ, ಇದನ್ನ ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ a ಹೆಂಗ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಆಫ್ i ಸ್ಕ್ವೇರ್ ಆಫ್ a ಕೋಎಫಿಷಿಯಂಟ್, ಸ್ಕ್ವೇರ್ ಆಫ್ j ಕೋಎಫಿಷಿಯಂಟ್, ಸ್ಕ್ವೇರ್ ಆಫ್ ಈ ತೋರಿಸಿದ್ ನಾನು ನಿಮಗೆ ಸ್ಕ್ವೇರ್ ಆಫ್ ದಟ್ ಅಂತ. ನೋಡಿ, ಇನ್ನೂ ಒಂದು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಅದ್ರ ಮ್ಯಾಗ್ನಿಟ್ಯೂಡ್ a ಬರೀರಿ ಅಂದ್ರೆ ಈ ತರ ಬರ್ಕೋಬೇಕು, ಸ್ಕ್ವೇರ್ ಆಫ್ i ಕೋಎಫಿಷಿಯಂಟ್ ಏನು, a1 ಸ್ಕ್ವೇರ್. ಸೊ ಸ್ಕ್ವೇರ್ ಆಫ್ j ಕೋಎಫಿಷಿಯಂಟ್ a2 ಸ್ಕ್ವೇರ್, ಸ್ಕ್ವೇರ್ ಆಫ್ k ಕೋಎಫಿಷಿಯಂಟ್ a3 ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ a is equal to root of a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್ ಅಂತ. ಓಕೆ, ಸೊ ಇದೇ ಮ್ಯಾಗ್ನಿಟ್ಯೂಡ್ ಆಫ್ a, ಆ ವ್ಯಾಲ್ಯೂಸ್ ನ. ಇದು ಡೈರೆಕ್ಷನ್ಸ್ ಕೊಸೈನ್ಸ್ ಅಂತ ಕಮ. ನೆಕ್ಸ್ಟ್ a2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a, a3 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a. ಬರೀರಿ ಇದನ್ನ. ಸೊ ಇದು ನೋಟ್ ನಂಬರ್ 1 ಬರೀರಿ. ಇದರಲ್ಲಿ ಡೈರೆಕ್ಷನ್ಸ್ ರೇಷಿಯೋಸ್, ಡೈರೆಕ್ಷನ್ಸ್ ಕೊಸೈನ್ಸ್. ಓಕೆನಾ? ಎಸ್, ಓಕೆ. ನೆಕ್ಸ್ಟ್ ನೋಟ್ ನಂಬರ್ 2 ಇಲ್ಲ ಬರುತ್ತೆ, ತೋರಿಸ್ತೀನಿ. ನೋಟ್ ನಂಬರ್ 2, note number 2, you see, note number 2 ಹೇಳ್ತೀನಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು, ಎಕ್ಸ್ ಆಕ್ಸಿಸ್ ಅಲ್ಲಿ ಡೈರೆಕ್ಷನ್ ಕೊಸೈನ್ಸ್ 1 ಇರ್ತದ, ವೈ ಆಕ್ಸಿಸ್ ಅಲ್ಲಿ 0 ಇರ್ತದೆ, Z axis also 0. ನೋಡಿ, ಇದನ್ನ ಒಂದ್ಸಲ 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬಿಟ್ಟಿದ್ರು, ಮೋಸ್ಟ್ಲಿ 2016 or 14 or 16 ಒಂದ್ಸಲ. ರೈಟ್ ದ ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ಬಿಟ್ಟಿದ್ರು. ಏನಿಲ್ಲ, 1, 0, 0. ರೈಟ್ ದ ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್.
ವೈ ಆಕ್ಸಿಸ್ ಇದು ಎಕ್ಸ್ ಆಕ್ಸಿಸ್ ವೈ ಎಕ್ಸ್ ವೈ ಝೆಡ್ ಇದ್ದಂಗೆ. ಆಗಲ್ಲ ಏನಾಗುತ್ತೆ, ವೈ ಆಕ್ಸಿಸ್ ಅಲ್ಲಿ 0 1 0. ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್ 0 0 1 ಅಂತ. ಈಗ ಅದನ್ನೇ ಬರೀತೀನಿ ನೋಡಿ. ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಆಯ್ತಾ. ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ 0 1 0. ನೆಕ್ಸ್ಟ್ ಡೈರೆಕ್ಷನ್ಸ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್. Z axis is equal to 0 0 1 ಅಂತ ನೋಡಿ. ತುಂಬಾ ಇಂಪಾರ್ಟೆಂಟ್ ನೆನ್ಪಿಡ್ಕೋಬೇಕು. ಇದು ನೋಟ್ ನಂಬರ್ 2 ಅಂತ ನೀವು ಬರ್ತಾರೆ. ಸೊ ನೆಕ್ಸ್ಟ್ ರೈಟ್ ಆನ್ ದಿಸ್. Okay, next third one, ನೋಡಿ ಇಲ್ಲಿ ಇದು ಸುಮ್ಮನೆ ಡಿನೋಟ್ ಮಾಡೋಣ ಅಷ್ಟೇ. ಇದು ಸುಮ್ಮನೆ ಸಿಂಪಲ್ ಆಗಿ ಎಲ್ಲಿ ನೋಟ್ ಅಂತಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ. ದ ಪೊಸಿಷನ್ ವೆಕ್ಟರ್ ಬರೀತೀನಿ ನೋಡಿ. ದ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್, the position vector of a point A is denoted by ಯಾವ ರೀತಿ ಬರೀತೀವಿ ಅಂದ್ರೆ ಈ ತರ OA ನೋಡಿ. ಈ ತರ ಬರೆದ್ರೆ ಅದು ಪೊಸಿಷನ್ ವೆಕ್ಟರ್ಸ್ ಅಂದ್ಬಿಟ್ಟು OA. ಸಿಮಿಲರ್ಲಿ B ವೆಕ್ಟರ್ಸ್, B ಅದನ್ನ ಏನಂತ ಬರೀಬಹುದು ಅಂದ್ರೆ ನಾವು OB ವೆಕ್ಟರ್ಸ್. ಇದೊಂದು ನೋಟ್. ಈಗ ರೈಟ್ AB ವೆಕ್ಟರ್ ಅಕಾರ್ಡಿಂಗ್ ಟು ದಿಸ್ AB ವೆಕ್ಟರ್ಸ್ ನ ಬರೀರಿ ಅಂತಂದ್ರೆ ನೀವು ಈ ರೀತಿ ಬರೀಬೇಕು, OB ವೆಕ್ಟರ್ ಮೈನಸ್ OA ವೆಕ್ಟರ್ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಅನದರ್ ಒನ್ BC ವೆಕ್ಟರ್ಸ್ ಬರೀರಿ ಅಂತಂದ್ರೆ BC ವೆಕ್ಟರ್ಸ್ ಇಸ್ ಈಕ್ವಲ್ ಟು OC ಮೈನಸ್ OB ವೆಕ್ಟರ್ಸ್ ಅಂತ ಬರೀಬೇಕು. ಸಿಮಿಲರ್ಲಿ PQ ವೆಕ್ಟರ್ಸ್ ಅಂತ ಕೊಡ್ತಾರೆ. PQ ವೆಕ್ಟರ್ಸ್ ಅಂತಂದ್ರೆ OQ ವೆಕ್ಟರ್ಸ್ ಮೈನಸ್ OP ವೆಕ್ಟರ್ಸ್ ಈ ರೀತಿ ಬರೀಬೇಕು. ಓಕೆನಾ. PQ ವೆಕ್ಟರ್ಸ್ ಇಸ್ ಈಕ್ವಲ್ ಟು OQ ಮೈನಸ್ OP. ಬೇಕಾದ್ರೆ ಇನ್ನೊಂದು ಸುಮಾರು ಬರೀಬಹುದು. CD ವೆಕ್ಟರ್ಸ್ ಇಸ್ ಈಕ್ವಲ್ ಟು OD ಮೈನಸ್ OC ವೆಕ್ಟರ್ಸ್. ಸೊ ಇವು ತುಂಬಾ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನೋ ಡೌಟ್ಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಹೇಳೋಣ. ಓಕೆ, ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ. ನೆಕ್ಸ್ಟ್ ಎಕ್ಸರ್ಸೈಸ್ 10.2 ಎಕ್ಸರ್ಸೈಸ್ ನಂಬರ್ 2. ಓಕೆನಾ. ರೈಟ್ ಆನ್ ದಿಸ್ ಫಸ್ಟ್ ಬರೀರಿ. ಓಕೆ, ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸರ್ಸೈಸ್ ಪ್ರಾಬ್ಲಮ್. ಎಕ್ಸರ್ಸೈಸ್ ಪ್ರಾಬ್ಲಮ್ ನೋಡೋಣ. ಎಲ್ಲ ಟೆಕ್ಸ್ಟ್ ಬುಕ್ಸ್ ತೆಗೆದುಕೊಳ್ಳಿ. 10 ಎಷ್ಟು ಎಕ್ಸರ್ಸೈಸ್ ದಟ್ ಈಸ್ ವೆಕ್ಟರ್ಸ್ 10.2 ಪೇಜ್ ನಂಬರ್ 427. ಮೋಸ್ಟ್ಲಿ ಯು ಸಿ ಯುವರ್ ಟೆಕ್ಸ್ಟ್ ಬುಕ್ಸ್. ಎಲ್ಲ ಟೆಕ್ಸ್ಟ್ ಬುಕ್ಸ್ ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ಸ್ ತಗೋಬೇಕು. ಓಕೆ, ಸೊ ನೋಡಿ ಇಲ್ಲಿದೆ ಎಕ್ಸರ್ಸೈಸ್ ಪಾಯಿಂಟ್ 10.2. ಯು ರೈಟ್, ಯು ಸಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಯೂಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫಾಲೋಯಿಂಗ್ ವೆಕ್ಟರ್ಸ್. ಕಂಪ್ಯೂಟ್ ದ magnitude of the following vectors, that is I plus j plus k. Compute the magnitude of the following vectors. Okay, so compute the magnitude of the first one. First problem, ಅದರಲ್ಲಿ ಏನಾಗುತ್ತೆ, a vectors is equal to I plus j plus k. ಮ್ಯಾಗ್ನಿಟ್ಯೂಡ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಮಾಡಲಸ್ ಆಫ್ ಅಂತ ಹೇಳೋಣ. ಮಾಡಲಸ್ ಆಫ್ ಅಂತ ಇಲ್ಲಿ ಹೇಳ್ಬಾರ್ದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ಇದನ್ನೇ ಸ್ಕ್ವೇರ್ ರೂಟ್ ಆಫ್ ಇನ್ನು ತೋರಿಸ್ಕೊಟ್ಟ ಎ ವೆಕ್ಟರ್ಸ್ ಆ ಥರ. ಐ ಕೊಯಿಷೆಂಟ್ಸ್ ಏನಿದೆ, ಇಫ್ ನೋ ವೆಲಿಸಿಟಿ ಇಸ್ ಕನ್ಸಿಡರ್ 1 ಸ್ಕ್ವೇರ್ ಪ್ಲಸ್ ಜೆ ಕೊಯಿಷೆಂಟ್ 1 ಸ್ಕ್ವೇರ್
plus k coefficient 1 square. So root of 1 plus 1 plus 1, that is equal to 3. Therefore magnitude of A is equal to root 3. Next other second one. So A anta consider ಮಾಡೋಣ. A is sorry B ಕೊಟ್ಟಿದ್ದಾರೆ. B vectors is equal to 2i minus 7j minus 3k. 2i minus 7j minus 3k. ಇದನ್ನು ಸಹ ಮ್ಯಾಗ್ನಿಟ್ಯೂಡ್ಸ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ಸ್ ಕಂಡುಹಿಡಿಯೋಣ. ಏನು ಬರ್ತಾ ಮ್ಯಾಗ್ನಿಟ್ಯೂಡ್ಸ್ ಆಫ್ ಎಡಿಂಗ್ ಸ್ಕ್ವೇರ್ ರೂಟ್ I coefficient 2 whole square plus j coefficient minus 7 whole square plus k coefficient minus 3 whole square. So therefore magnitude of B that is equal to square root of 2 whole square 4 plus minus 7 whole square 49 plus 3 whole square 9. So 49 plus 4 53 plus 9 ಅಲ್ಲಿಗೆ 62 root 62. ಓಕೆನಾ. ಸೊ ಬಿ ಇಸ್ ಈಕ್ವಲ್ ಟು ಆಯ್ತು. ನೆಕ್ಸ್ಟ್ ಸಿ ಒಂದು ಕೊಟ್ಟಿದ್ದಾರೆ. ಸಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು 1 by root 3 high plus 1 by root 3 j plus 1 by root 3 k. I j k. Sorry, this is minus minus here minus plus no problem. Okay, next. So magnitudes of C vectors is equal to ನೋಡಿ ನಾನು ಮಾಡ್ತೀನಿ square root of 1 by root 3 whole square plus 1 by root 3 whole square plus minus 1 by root 3 whole square. ಇಲ್ಲೇನಾಗ್ತದೆ ಅಂತಂದ್ರೆ that is equal to square root of 1 whole square 1 root 3 whole square root 9 3 plus 1 whole square 1 root 3 whole square root 9. ಇಲ್ಲಿ ಗೊತ್ತಾಯ್ತಾ root 3 whole square root 9 ವ್ಯಾಲ್ಯೂಸ್ ಏನು 3 right here 3 plus minus 1 whole square 1 by root 3 whole square root 9 3. So therefore LCM is that is equal to root of 3 LCM 1 plus 1 plus 1. LCM is 3 plus 1 plus 1. That is equal to root of 3 by 3. That is equal to root 1. That is equal to 1. Right? 1 right? Okay. So you find the compute the following magnitudes ಅಂತ ಹೇಳಿದ್ರೆ ನೀವು ಈ ರೀತಿ ಕಂಡುಹಿಡಿಯಬೇಕು. ಬರೀ ರೈಟ್ ಆನ್ ದಿಸ್. ಓಕೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. You see, write two different vectors having same magnitude. Problem number 3 ಏನಿದೆ? Write two different vectors having same direction. ಈಗ ಅವರೇ ಹೇಳ್ಬಿಟ್ಟಿದ್ದಾರೆ ನಮಗೆ ಓವನ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. Write two different vectors having same magnitude ಬರ್ಬೇಕಂತೆ. ನಿಮ್ಮಿಷ್ಟ ಯಾವ್ದಾರ ಬರ್ಕೊಳ್ಳಿ, as you wish. ನಾ ಬರ್ದೇ ಬರ್ಬೇಕಂತಲ್ಲ, ನಿಮ್ಮಿಷ್ಟ ನೋಡಿ. ನಾವು ಬರೀತೀನಿ ಬೇಕಾದ್ರೆ ಈಗ A vectors is equal to 2i plus 3j plus 4k ಅಂತ ಬರದೆ 2 ವೆಕ್ಟರ್ಸ್ ಬರಬೇಕಂತೆ. ಓಕೆ, ರೈಟ್ ಟೂ ಡಿಫರೆಂಟ್ ವೆಕ್ಟರ್ಸ್. ಡಿಫರೆಂಟ್ ಅಂದ್ರೆ ಇಲ್ಲಿ i ಕೋಎಫಿಷಿಯಂಟ್ 2 ಇದೆ, ನೆಕ್ಸ್ಟ್ i ಕೋಎಫಿಷಿಯಂಟ್ 2 ಬರಂಗಿಲ್ಲ, ಬಟ್ ಸೇಮ್ ಮ್ಯಾಗ್ನಿಟ್ಯೂಡ್ ಬರಬೇಕು. ಸೊ j ಕೋಎಫಿಷಿಯಂಟ್ 3 ಇದೆ, ನಮಗೆ ಬರಬೇಕು. k = 4 ಇದೆ. ಈಗ ಏನು ಮಾಡೋಣ ಅಂದ್ರೆ ಡಿಫರೆಂಟ್ ಅಂತಂದ್ರೆ ನೋಡಿ, ಇನ್ನೊಂದು a ವೆಕ್ಟರ್ಸ್ ಕಮ b ವೆಕ್ಟರ್ಸ್ is equal to 4i. ಆಯ್ತಾ?
ಪ್ಲಸ್ 2j ಪ್ಲಸ್ 3k. ಹೆಂಗೆ ಮಾಡಿದ್ರಿ? ಇಲ್ಲ ಈಕ್ವೇಷನ್ 2, ಇಲ್ಲ ಈಕ್ವೇಷನ್ 4 ಇದು ತಗೊಂಡೆ, ಕೆ ಕ್ವಶನ್ ತಗೊಂಡೆ. ಒಟ್ಟು ನಾವು ಏನು ಹೇಳಿದಾರೆ, ಡಿಫ್ರೆಂಟ್ ವೆಕ್ಟರ್ಸ್ ಅಂತ, ಬಟ್ ಸೇಮ್ ಮ್ಯಾಗ್ನಿಟ್ಯೂಡ್ ಬರ್ಬೇಕಂತ 100% ಬರ್ತದೆ. ಇದು ಒಂದು ವೆಕ್ಟರ್ ಸೆಟ್ 2i plus 3j plus 4k. ಇಲ್ಲಿ 2a plus 3j 4k ಇದೆಯಾ? ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಡಿಫ್ರೆಂಟ್ 4i plus 2j plus 3k. ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ ನೋಡೋಣ, ಮಾಡ್ಕೊಂಡು ಹಿಡಿಯೋಣ. ಸೇಮ್ ಮ್ಯಾಗ್ನಿಟ್ಯೂಡ್ ಬರಲೇಬೇಕಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು, ನೋಡಿ ಚೆಕ್ ಮಾಡಿ, i ಕೋಎಫಿಷಿಯಂಟ್ 2 ಹೋಲ್ ಸ್ಕ್ವೇರ್ 4, j ಕೋಎಫಿಷಿಯಂಟ್ 3 ಹೋಲ್ ಸ್ಕ್ವೇರ್ 9, k ಕೋಎಫಿಷಿಯಂಟ್ 4 ಹೋಲ್ ಸ್ಕ್ವೇರ್ 16, ಸೊ ರೂಟ್ 29. ಬೇಕಾದ್ರೆ ಇಟ್ಕೊಂಡಿಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು square root of 4 square 16, 2 square 4 plus 9, that is equal to root 29. ಅರ್ಥ ಆಯ್ತಾ? ಈ ರೀತಿ ನೋಡಿರಿ, ಇಲ್ಲಿ ಡಿಫ್ರೆಂಟ್ ವೆಕ್ಟರ್ಸ್ ಬಂತು, ಬಟ್ ಇಲ್ಲಿ ಬಂದ ಸೇಮ್ ಮ್ಯಾಗ್ನಿಟ್ಯೂಡ್ ಬಂತು, ರೂಟ್ 29. ದಿಸ್ ಇಸ್ ದ ಒನ್ ಬೆಸ್ಟ್ ಎಕ್ಸಾಂಪಲ್. ರೈಟ್ ಡೌನ್. Next, write two different vectors having same direction. Directions same ಬರಬೇಕು. Infinite numbers ಆಗಬೇಕು. ಓಕೆ, ಸೇಮ್ ಡೈರೆಕ್ಷನ್ ಅಂದ್ರೆ ಲೈನ್ ಸೇಮ್ ಲೈನ್ ಅಂತ ಬರ್ಬೋದು. ರೂಟ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡಿ ನಿಮಗೆ. ಸೊ ಅವ್ರು ಹೇಳಿದ್ದಾರೆ ಟೂ ಡಿಫ್ರೆಂಟ್ ವೆಕ್ಟರ್ಸ್. ಎ ಇಸ್ ಈಕ್ವಲ್ ಟು ಐ ಪ್ಲಸ್ j vector k, I plus j plus k. B is equal to 6i plus 6j plus 6k. What is two different vectors ಆಯ್ತು. ಇಲ್ಲ ಈಕ್ವೇಷನ್ಸ್ 1 ಇದೆ, ಇಲ್ಲ ಈಕ್ವೇಷನ್ 6 ಇದೆ. ರಿಟರ್ನ್ ಔಟ್ ಡಿಫರೆಂಟ್ ವೆಕ್ಟರ್ಸ್ ಮಾಡಿದ್ವಿ. ಮ್ಯಾಗ್ನಿಟ್ಯೂಡ್ ಕಂಡಿಡ್ರಿ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಜೆ ಕೋಎಫಿಷಿಯಂಟ್ 1 ಸ್ಕ್ವೇರ್ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ರೂಟ್ 3. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಐ ಕೋಎಫಿಷಿಯಂಟ್ 6 ಸ್ಕ್ವೇರ್ 36 6 ಹೋಲ್ ಸ್ಕ್ವೇರ್ 36 ಪ್ಲಸ್ 36 ಪ್ಲಸ್ 36 ಇಸ್ ಈಕ್ವಲ್ ಟು 108. 108 ಇದೆ ಅಂತ ಬರ್ಕೋಬಹುದು ನಾವು. ಸೊ 36 into 3 108. Root 36 is equal to how much? Magnitude of B is equal to 6 root 3. Therefore these two vectors lie on the same line. Therefore this is the best example of the root 3 bantu, ಇಲ್ಲಿ 6 root 3 bantu. So this is the best example of the, so write two different vectors having same direction. Okay, write down. ಓಕೆನಾ? ಈಗ ನಾವೇನು ಮಾಡ್ತೀವಿ, ಮ್ಯಾಗ್ನಿಟ್ಯೂಡ್ ಎ ಇಸ್ ಈಕ್ವಲ್ ಟು ರೂಟ್ 3 ಕಂಡು ಹಿಡಿದು ಮ್ಯಾಗ್ನಿಟ್ಯೂಡ್ ಬಿ ಇಸ್ ಈಕ್ವಲ್ ಟು 6 ರೂಟ್ 3 ಕಂಡು ಹಿಡಿಯೋಣ. ಈಗ ನಾವು ಇಲ್ಲಿ ಕ್ವಶನ್ಸ್ ಕ್ರಿಯೇಟ್ ಆಗ ನಮಗೆ. ಸೊ ನೆಕ್ಸ್ಟ್ ರೂಟ್ 3 6 ರೂಟ್ 3 ಇದರಲ್ಲಿ ಡೈರೆಕ್ಷನ್ಸ್ ಕೊಸೈನ್ಸ್ ಕಂಡು ಹಿಡಿರಿ, ಅದನ್ನು ಡೈರೆಕ್ಷನ್ ಕೊಸೈನ್ಸ್ ಕಂಡು ಹಿಡಿರಿ. ಓಕೆ, ರಬ್ ಮಾಡೋಣ ಇದನ್ನ ರೂಟ್ 3. ಓಕೆ, ಜಾಗ ಎಲ್ಲ ರಬ್ ಮಾಡ್ಬಿಡ್ತೀನಿ. ಎಸ್, ನಿಮ್ಗೆ ಗೊತ್ತು ಡೈರೆಕ್ಷನ್ಸ್ ಕೊಸೈನ್ಸ್ ಏನಂತ ಹೇಳಿದೀನಿ ನಿಮಗೆ. ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಆರ್ A1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, A2 ಡಿವೈಡ್ ಬೈ ಇದು ಯಾವುದು A1 A2 A3 ಇದ್ದಂಗೆ. A1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, A2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, A3 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಸೊ ಡೈರೆಕ್ಷನ್ಸ್ ಕೊಸೈನ್ಸ್, direction cosines is equal to I coefficient 1 divided by magnitude. ಇದು ನಿಮ್ಗೆ ಅರ್ಥ ಆಯ್ತಾ? ಇದು ಹೆಂಗೆ ಅಂತ ಗೊತ್ತಾಯ್ತಾ? ಇದು ಹೇಗೆ ಕಂಡುಹಿಡಿಬೇಕು ಅಂತ. ಇದು ನೋಡಿ, ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ತೋರಿಸ್ತೀನಿ. ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟೆ ತೋರಿಸ್ತೀನಿ. ತಾಳಿ ಇದನ್ನು ರಬ್ ಮಾಡಿರ್ತೀನಿ, ಇದು ನೆನ್ಪಿಡ್ಕೋಬೇಕು. ಇದು ರೂಟ್ 3 ಇದೆ, ಇದು 6 ರೂಟ್ 3 ಇದೆ. ನೋಡಿ ಇಲ್ಲಿ look here, directions question. ಈಗ ಒಂದು a vectors ಕೊಡ್ತಾರೆ. a vectors is equal to a1i plus a2j plus a3k ಅಂತ. ಇದರ ಡೈರೆಕ್ಷನ್ಸ್ ಕೊಸೈನ್ಸ್ ಕಂಡುಹಿಡಿಯಿರಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕಂಡುಹಿಡ್ಕೋಬೇಕು ನೀವು.
ಮ್ಯಾಗ್ನಿಟ್ಯೂಡ್ ಆಫ್ ಎ ಏನು ಅಂದರೆ ನಿಮ್ಗೆ ಗೊತ್ತು, ಸ್ಕ್ವೇರ್ ರೂಟ್ ಐ ಕೊಯಿಷಿಯಂಟ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್ ಅಂತ ಇದರ ಕಂಡುಹಿಡಿತಾರೆ. ದಿಸ್ ಇಸ್ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ಸ್ ಕೊಸೈನ್ಸ್ ಅಂತಂದ್ರೆ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಕಮ ಐ ಕೊಯಿಷಿಯಂಟ್ a2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಸೊ ಕೆ a3 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ನೋಡಿ, ಇದು ಡೈರೆಕ್ಷನ್ಸ್ ಕೊಸೈನ್ಸ್, ಇವು ಡಿಸಿಸ್ ಡೈರೆಕ್ಷನ್ಸ್ ಕೊಸೈನ್ಸ್ ಅಂತ ಈ ತರ. ಅದೇ ರೀತಿ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a1i ಪ್ಲಸ್ a2j ಪ್ಲಸ್ a3k. ಇಲ್ಲಿ ಏನ್ ಮಾಡಿದ್ರೆ ಐ ಕೊಯಿಷಿಯಂಟ್ a1, ನೋಡಿ a1 ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಎ. ಇಲ್ಲಿ ಆನ್ಸರ್ ಏನು ಬಂದಿಲ್ಲ, ನಾವು ತಗೋಬೇಕು ಏನು ಆನ್ಸರ್ ಬರ್ತದೆ ಅದನ್ನ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಂದ್ರೆ ನಮಗೆ √3 ಈ ರೀತಿ. ಅರ್ಥ ಆಯ್ತಾ? ಬೇಕಾದ್ರೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಮುಂದಕ್ಕೆ ಬರ್ತದೆ ತೋರಿಸ್ತೀನಿ, ಇದರಲ್ಲೇ ಮಾಡೋಣ. ಎಸ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಅದೇ ರೀತಿ ಬರೆಯೋಣ. ಈಗ ಏನ್ ಬರ್ತದೆ, ಈಗ ಡೈರೆಕ್ಷನ್ಸ್ ಕೊಸೈನ್ಸ್. ಡೈರೆಕ್ಷನ್ಸ್ ಕೊಸೈನ್ಸ್ ಅಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್. ಇಲ್ಲ ಫಾರ್ಮುಲಾ ಬರ್ಕೊಬಿಟ್ಟಿದ್ದಾರೆ, a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, a2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಕಮ a3 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಇದರ ಫಾರ್ಮುಲಾ. ಸೊ a1 ಅಂದ್ರೆ ಐ ಕೊಯಿಷಿಯಂಟ್, a2 ಅಂದ್ರೆ ಜೆ ಕೊಯಿಷಿಯಂಟ್, a3 ಅಂದ್ರೆ ಕೆ ಕೊಯಿಷಿಯಂಟ್. ಐ ಕೊಯಿಷಿಯಂಟ್ ಎಷ್ಟು 1, ಮ್ಯಾಗ್ನಿಟ್ಯೂಡ್ ಎಷ್ಟು √3, 1/√3, a2 1 ಡಿವೈಡೆಡ್ ಬೈ √3, 1 ಡಿವೈಡೆಡ್ ಬೈ √3. ಇದು ಡೈರೆಕ್ಷನ್ಸ್ ಕೊಸೈನ್ಸ್ ಆಗಿದೆ. ಈಗ ಇದನ್ನ ಚೆಕ್ ಮಾಡೋಣ. ಡೈರೆಕ್ಷನ್ಸ್ ಕೊಸೈನ್ಸ್ ನಮಗೆ ಸೇಮ್ ಅವರು ಇದು ಡಿಫರೆಂಟ್ ವೆಕ್ಟರ್ಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಬರ್ತದ. ಇನ್ನೊಂದು ಎಕ್ಸಾಂಪಲ್ ಇಲ್ಲೇನಾಗಿದೆ, ಡೈರೆಕ್ಷನ್ಸ್ ಕೊಸೈನ್ಸ್ DCS ಡೈರೆಕ್ಷನ್ ಕೊಸೈನ್ಸ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ a1 ಅಂತಂದ್ರೆ ಇಲ್ಲಿ b1 ಬರ್ತದೆ, b1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b2, b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b3 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b, 6 ಡಿವೈಡೆಡ್ ಬೈ 6√3 ನಾವು ಕಂಡುಹಿಡಿದೀವಿ ಆಲ್ರೆಡಿ. ಬೇಕಾದ್ರೆ ನೋಡಿ, ರಬ್ ಮಾಡಿದೆ ನೋಡಿ, 6√3, ಜೆ ಕೊಯಿಷಿಯಂಟ್ 6 ಡಿವೈಡೆಡ್ ಬೈ 6√3, ಸೊ ಕೆ ಕೊಯಿಷಿಯಂಟ್ 6 ಡಿವೈಡೆಡ್ ಬೈ 6√3. ಸೊ therefore 6 cancel, 6 cancel, 6 cancel. That is equal to 1/√3, 1/√3, 1/√3. ಓಕೆ, ನೋಡಿ ಇದ್ರದ್ದು 1/√3 1/√3 ಬಂತು, ಇದ್ರದ್ದು 1/√3. ದಿಸ್ ಇಸ್ ದ ಈ ತರ ಬರಬೇಕು. therefore this is the best example of the different vectors and same directions. ಇವೆಲ್ಲ ಸೇಮ್ ಡೈರೆಕ್ಷನ್ಸ್ ಬರ್ತಾವ. ಡಿಫರೆಂಟ್ ವೆಕ್ಟರ್ಸ್ ನೋಡಿ, ಐ ಜೆ ಕೆ ಡಿಫರೆಂಟ್ ಬಟ್ ಸೇಮ್ ಡೈರೆಕ್ಷನ್, 1/√3 1/√3 1/√3 1/√3 1/√3 1/√3. ಓಕೆ, ಇದು ಬರ್ಕಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೀವು ಆದಷ್ಟು ತುಂಬ ಪ್ರಾಬ್ಲಮ್ಸ್ ಅವ, ನೀವು ಹೋಮ್ವರ್ಕ್ ಅಂತ ಮಾಡ್ಕೋಬೇಕು ಕೆಲವೆಲ್ಲ. ಓಕೆ, ನೋಡೋಣ.